ನಾನು ಯಾರಿಗೂ ಅಂದಲ್ಲ ನಿನಗಾಗಿ ಹುಟ್ಟಿರುವೆ ಕಾಮದೆ ನಾನು ಜ್ವಾಲ ಮುಟ್ಟಿದ್ದೇನೆ ಯಾರೋ ನೀನು ನನಗಾಗಿ ಲೇ ಫಕೀರ. ಎಸ್ ಸರ್. ಏ ನಿನಗೆ ಎಷ್ಟು ಸಲ ಹೇಳ್ಬೇಕು ಇಂಗ್ಲಿಷ್ ಮಾತಾಡ್ಬೇಡ ಅಂತ? ಬಂಗಾರ ಅಂತ ಕನ್ನಡ ಶಬ್ದ ಬಿಟ್ಟು ಕಸ ಮುಸ್ರಿ ಇಂಗ್ಲೀಷ್ದಾಗ ನಾನು ಯಾಕೆ ಮಾತಾಡ್ರಿ? ಆದ್ರ ನಮ್ಮ ರಾತ್ರಿ ಶಾಲೆ ಕಲ್ಸೋ ಗುರುಗಳು ಎಲ್ಲರೂ ಹಿಂಗ ಅನ್ಬೇಕಂದ್ರು ಅಂದ್ರ ಗೌರವ ಕೊಟ್ಟಂಗಂತ ಹೇಳ್ರಿ. ಬಂದುಕ್ತಾ ತರ್ತೀವಿ ಸರ್. ಬಳೆಗಾರ ನಾನು ನಾನೇ ಅನ್ನೋರು ನಾನು ನೀನೇ ಬಳೆಗಾರ ನಾನು ನಾನೇ. ಇವನಿಗೆ ರಾತ್ರಿ ಶಾಲೆಗೆ ಹೋಗಿ ಅಂದಿದ್ದು ಒಂದು ತಪ್ಪು. ಮಗ ಎಲ್ಲರಿಗೆ ಶುರು ಮಾಡಿಬಿಟ್ಟನ ಬಂದೆ ಸರ್ ಹೋಗಿ ಸರ್ ಅಂತ. ತಗೊಳ್ರಿ ಸರ್. ಗುಂಡು ಹಾಕಿದಿಲ್ಲೋ ಏನ್ ಖಾಲಿ ಆಯ್ತು? ನಿಲ್ರಿ ಹೊರ ಮಾಡ್ತೀನಿ. ನಾನು ಗುಂಡು ಹಾಕ್ಬೇಕಂತೇನೋ? ನಿಮ್ಮನ್ನ ಕೊಂದು ನಾನು ಏನ್ ಮಾಡ್ರಿ ಸೌಕರ, ಇನ್ನು ನೀವು ಬಾಳ ಬದಲ್ತೀರಿ ಅಂದ್ರ ಊರು ಇನ್ನೂ ಬಾಳ ಮುಂದಕ್ಕೆ ಬರ್ತೈತ್ರಿ. ಅಪ್ಪ ತಗೊಳ್ರಿ ತಗೊಳ್ರಿ ತಗೊಳ್ರಿ. ನೀನು ಬೇಗ ಹೋಗಿ ಆ ಕಟ್ಟಿ ಮನಿ ಸುಂದರಿ ಮನಿಗೆ ಹೋಗಿ 100 ರೂಪಾಯಿ ಇಸ್ಕೊಂಡ್ ಬಾ. ಯಪ್ಪ ನಿಮಗೂ ಆಕಿ ಕೂಡೆ ದೊಡ್ಡ ನಮಸ್ಕಾರ. ಯಾಕಲೆ ನಿನಗೇನಾತು? ಮೊನ್ನೆ ಹೋಗಿ ವಸೂಲಿ ಮಾಡ್ಕೊಂಡು ಬಾ ಅಂತ ಹೇಳಿರಲ್ಲ, ಹೋಗಿದ್ದೆ. ಮುಂದೇನಾತು? ಏನವ ಸುಂದರಕ್ಕ, ನಮ್ಮ ಸೌಕರ್ಯಗೆ 100 ರೂಪಾಯಿ ಕೊಡ್ಬೇಕಂತ ಕೊಡುವಂತ ಒಳ್ಳೆ ಮರ್ಯಾದೆ ಕೊಟ್ಟು ಕೇಳಿದ್ರಿ. ಆಗಕ್ಕೆ ಸಿಟ್ಟಿಗೆ ಬಂದು ಸುಮ್ಮನೆ ಹೋಗ್ತೀವೋ ಏನು ಹಿಡ್ಕೊಂಡು 4 ಮಂದಿ ಓದಿಲ್ಲ ಅಂದ್ರಿ. ಆದ್ರೆ ಓದಿ ತಿನ್ನೋದು ನಿಮಗ ನಮಗಂತ ತಿಳಿದಿಡ್ರಿ. ಆಗ ನಾನು ಯಾಕವ ಹಿಂಗೇಕ ಮಾತಾಡಿದಂತ ಕೇಳಿದ್ದೆ. ನಿಮ್ಮ ಸೌಕಾರ ಸಲುವಾಗಿ ನಾನು 200 ರೂಪಾಯಿ ಹಾಳಾಗೀನಿ. ಸುಮ್ಮನ ಮುಚ್ಕೊಂಡು ಹೋಗಂದ್ರಿ. ಆದ್ರೆ ಏನು ಮುಚ್ಕೊಂಡು ಹೋಗಂದ್ರು ಒಂದು ತಿಳಿದಿಲ್ರಿ ಅಪ್ಪ. ಏನು ನಾನು ಅವಳ 200 ರೂಪಾಯಿ ಹಾಳು ಮಾಡೀನಂತ? ಹ್ಞೂ ರೀ. ಮತ್ತೆ ನೀವು ಅಕ್ಕಿನ ಮನೆಗೆ ಹೋಗಿ ಖಾಲಿ ಮಾತು ಹೇಳ್ಕೊಂತ 2 ತಾಸು ಕುಂತ್ರಂತೆ. ಬಂದ ಗಿರಾಕಿ ನಿಮ್ಮನ್ನು ನೋಡಿ ವಾಪಸ್ ಹೋದ್ರಂತೆ. ಯಾಕ್ರಿ ಚಿಲ್ಲರಿದ್ದಿಲ್ಲ? ಹೋಗಲ್ ಬಿಡು, 100 ರೂಪಾಯಿ ಮಹಾ. ಮತ್ತ ಯಾವಾಗಾರ ಏನು ಅದಕ್ಕೆ ಪ್ರಸಂಗಿ ಧೋಬಿ ಅಂಗಡಿ ಹೋಗಿ ನಾನು ಬಟ್ಟೆ ತೆಗೆದುಕೊಂಡು ಬಾ. ಹ್ಞೂ ರೀ ಅಪ್ಪರ. ಆ ಸುಂದರಿ ಸುದ್ದಿ ಅಪ್ಪರ ಮುಂದೆ ಹೇಳಂದ್ರೇನು? ಸುಮ್ಮನೆ ಹೋಗ್ತೀವೋ ಏನು ಒದಕಿ ಬೇಕೋ? ಶಿವರಾಜ್ ಎಲ್ಲಿಗೆ ಹೊಂಟಿರುವ? ಪಂಚಾಯಿತಿಗೆ ಹೊಂಟೀನಿ. ಯಾಕಪ್ಪ? ಎಂಥ ಉಡಾಳ ಮಗ ಹುಟ್ಟದು ನನ್ನ ಹೊಟ್ಟೆಯಾಗ. ಶಿವರಾಜ್, ಹಿರಿಯರು ಒಂದು ಮಾತು ಹೇಳ್ಯಾರ, ಮನೆ ಗೆದ್ದು ಮಾರು ಗೆಲ್ಲು ಅಂತ. ಮೊದಲ ಈ ನಿನ್ನ ಮನೆ ಪಂಚಾಯತಿ ಶುದ್ಧ ಮಾಡು, ಆಮೇಲೆ ಈ ಊರ ಹಿರಿತನಕ ಕೈ ಚಾಚು ತಮ್ಮ. ನನ್ನ ಮನೆಯಾಗ ಏನಾಗೈತಿ ಪಂಚಾಯಿತಿ? ಇನ್ನೂ ಏನಾಗಬೇಕು? ಒಂದು ಹೊಲ ಅಂತೀಯ, ಒಂದು ಮನಿ ಅಂತೀಯ. ಹೊಟ್ಟೆ ತುಂಬ ಉಂಡು ಜೇಬಿನೊಳಗೆ ದುಡ್ಡು ಹಾಕಿಕೊಂಡು ಊರಲ್ಲಿರುವ ಉಡಾಳ ಹುಡುಗರ ಹೆಗಲ ಮೇಲೆ ಕೈ
ಹಾಕೊಂಡು ಬಾರು ಕ್ಲಬ್ ಅಂತ ತಿರುಗಾಡಿದ್ರೆ ಮನಿ ಹ್ಯಾಂಗ್ ಉಳಿತೈತಿ? ಓ ತಮ್ಮ, ಮನಿ ಹ್ಯಾಂಗ್ ಉಳಿತೈತಿ? ಈ ರೈತನ ಹೊಟ್ಟಾಗ ಹುಟ್ಟಿ ಬಂದಿದಿ ಅಂದ ಮ್ಯಾಲ ಭೂಮ್ಯಾಗ ಕಣ್ಣಾಗಿ ದುಡಿದು ಈ ಭೂದೇವಿಯ ಒಂದು ಕಣ್ಣಾಗಿ ಬಾಳ್ಬೇಕು ನೋಡು. ಓ ತಮ್ಮ, ಛೇ 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 ಛೇ, ನಿಂದು ಕಿರಿಕಿರಿ ನನಗೆ ಭಾಳ ಆತ್ ನೋಡಪ್ಪ. ನಾನು ಮಂಡಲ ಪಂಚಾಯಿತಿ ಪ್ರಧಾನ ಆಗೀನಿ ಅಂದಿಂದ ನನ್ನ ಸುತ್ತ 10 ನ್ಯಾಯ ಇದ್ದ ಇರ್ತಾವು. ಅವೆಲ್ಲ ಬಗೆಹರಿಸಬೇಕಾಗುತ್ತ. ನಿನ್ನ ಮಾತು ಕೇಳಿ ನಾನು ಮನ್ಯಾಗ ಕುಂತ್ರ ನನ್ನ ಹೆಸರು 4 ಮಂದಿ ಬಾಯಾಗ ಯಾವಾಗ ಬರಬೇಕು? ಶಿವರಾಜ್, ಮಂದಿ ಚಾಕ್ರಿ ಮಾಡ್ಕೋ ಅಂತ ಹೋದ್ರ ಈ ನಿನ್ನ ಹೆಸರು 4 ಮಂದಿ ಬಾಯಾಗ ಬರುವುದಿಲ್ಲೋ ತಮ್ಮ. ಈ ಭೂಮಿಯಾಗ ಕಷ್ಟಪಟ್ಟು ದುಡಿದು ವರ್ಷಕ್ಕೆ 2 ಪೀಕ್ ತೆಗೆದ್ರೆ ನೀನ ಗಂಡ ಒಕ್ಕಲಿಗ ಅಂತ ಊರು ಜನರ ಬಾಯಾಗ ಬರ್ತಿದ್ದಿ. ಅದು ಏನೋ ಅಂತಾರಲ್ಲ, ಈ ಊರಿಗೆ ಉಪಕಾರ ಮಾಡೋದು ಹೆಣಕ ಶೃಂಗಾರ ಮಾಡೋದು ಒಂದ ನೋಡು. ಹೋತಮ್ಮ, ಹೋಗ್ಲಿ ಬಿಡಪ್ಪ. ಆ ಹಾದಿ ಮನಿ ಬಸಪ್ಪಗೆ 1000 ರೂಪಾಯಿ ಸಾಲ ಕೊಟ್ಟಿಯಲ್ಲ, ಅವ ಇವತ್ತಿಗೂ ಸಾಲಾನು ಮುಟ್ಟಿಸ್ಲಿಲ್ಲ. ಸಾಲದಾಗ ಅವನ ಹೊಲಾನು ಬರೆದು ಕೊಡ್ಲಿಲ್ಲ. ಅದಕ್ಕೆ ಇವತ್ತು ಅವನಿಗೆ ಪಂಚಾಯತಿಗೆ ಕರೆಸಿ ಸಾಲ ವಸೂಲಿ ಮಾಡ್ತೀನಿ. ಒಂದು ಇಲ್ಲ ಅಂದ್ರೆ ಸಾಲದಾಗ ಅವನ ಹೊಲ ಬರ್ಸ್ಕೊಂಡು ಬರ್ತೀನಿ. ಇದಕ್ಕೆ ಏನಂತಪ್ಪ? ಶಿವರಾಜ್, ಆ ಬಸಪ್ಪನ ವಿಷಯದೊಳಗ ಮಾತ್ರ ನೀನು ತಲೆ ಹಾಕಬೇಡಪ್ಪ. ಯಾಕಪ್ಪ? ನೋಡು ಶಿವರಾಜ್, ಬಸಪ್ಪ ಪಾಪ ಬಡವ, 3-4 ಮಕ್ಕಳಿದ್ದವು. 9 ಉಂಡು 9 ಉಪವಾಸ ಇರೋ ಹೊತ್ತಿನೊಳಗ ವೈದ್ಯ ಸಾಲನ ದಿಢೀರಂತ ತಂದು ಕೊಡುವಂದ್ರೆ ಎಲ್ಲಿಂದ ತಂದು ಕೊಡಬೇಕು? ಇದು ಅಲ್ಲದ 6 ತಿಂಗಳ ಹೊಟ್ಟೆಗೆ ಅನ್ನ ಹಾಕುವ ಹೊಲಾನ ನೀನು ಕಸಕೊಂಡ್ರ ಬಸಪ್ಪ ಹ್ಯಾಂಗ ತಾನೇ ಜೀವನ ಸಾಗಿಸಬೇಕು? ನೋಡು ಶಿವರಾಜ್, ದೇವರು ಅವನಿಗೆ ಯಾವಾಗ ಒಳ್ಳೇದು ಮಾಡ್ತಾನೋ ಆವಾಗ ತಂದು ಕೊಡ್ಲಿ ಬಿಡೋ ವೈದ್ಯ ಸಾಲನ. ಅಡ್ಡಿಲ್ಲ, ನೀನು ಎಲ್ಲರಿಗೆ ಹಿಂಗೆ ದೊಡ್ಡ ಗುಣ ತೋರಿಸ್ಕೊಂತ ಹೋಗ್ಬಿಡು. ಅಂದ್ರ ನಮ್ಮ ನಡುಮನಿ ಕಂಬ ಸಹಿತ ಕಿತ್ಕೊಂಡು ಹೋಗ್ತಾರ. ಶಿವರಾಜ್, ಈ ಮೊದಲು ನಮ್ಮದೇನಿತ್ತು? ಮಾರಿ ಬೇನೆಗೆ ತುತ್ತಾಗಿ ನಿನ್ನ ತಾಯಿ ಹಾಗೂ ಚಿಕ್ಕಪ್ಪ ಚಿಕ್ಕಮ್ಮ ಸತ್ತು ಹೋದಾಗ ನೀನು ಬಸವಂತ ಕೇವಲ 6-4 ವರ್ಷದವರಾಗಿದ್ದರು. ಇನ್ನು ನಿಮ್ಮ ತಮ್ಮ ಸುಧೀರ 2 ವರ್ಷದವನಾಗಿದ್ದ. ನಿಮ್ಮೆಲ್ಲರನ್ನು ತಾಯಿಯಾಗಿ ಅನಂತ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುತ್ತಾ ನಿಮ್ಮನ್ನು ಜೋಪಾನ ಮಾಡುತ್ತಿರುವಾಗ ಅದೇ ಬಸಪ್ಪನೋ ಸಾಕಷ್ಟು ಸಹಾಯ ಮಾಡಿದ ಮಹಾಪುಣ್ಯವಂತ. ಒಂದು ವೇಳೆ ಅವನು ಸಹಾಯ ಮಾಡದಿದ್ದರೆ ನೀವು ಯಾವ ಬೀದಿಯ ಪಾಲಾಗುತ್ತಿದ್ದೀರೋ ಏನೋ. ನೋಡು ಶಿವರಾಜ್, ಕಷ್ಟಪಟ್ಟು ಬೆಳೆಯಿಸಿದ ಮಾವಿನ ಮರ ತಕ್ಕ ಸಮಯಕ್ಕೆ ಫಲ ನೀಡಿ ತನ್ನ ಋಣ ಮುಟ್ಟಿಸುತ್ತೆ. ಅಂದ ಮೇಲೆ ನಾವು ಮಾನವರು ಸಹಾಯ ಮಾಡಿದವರನ್ನು ನಾವು ಮರೆತು ನಡೆದರೆ ನಮ್ಮ ಜೀವನ ಕತ್ತೆಗಿಂತಲೂ ಕೇಳಪ್ಪ. ಶುರು ಮಾಡಿದಿನಪ್ಪ ನಿನ್ನ ಶಾಸ್ತ್ರನ. ನಿಂದು ನನಗೆ ಬಹಳ ಕಿರಿಕಿರಿ ಆತ ನೋಡು. ನೋಡು ಶಿವರಾಜ್, ನಂದ ನಿನಗೆ ಬಹಳ ಕಿರಿಕಿರಿ ಆತಲ್ಲ. ಆಯ್ತು ಶಿವರಾಜ್, ಇಲ್ಲಿಯವರೆಗೆ ಈ ನಿಮ್ಮಪ್ಪ ಈ ಸಮಾಜದ ಜನರ ಕೈಯಿಂದ ಬೆರಳು ಮಾಡಿಸಿಕೊಂಡು ತೋರಿಸಿಕೊಂಡಿಲ್ಲ ಈ ಕೆಟ್ಟ ಮನುಷ್ಯ ಅಂತ. ಆದ್ರ ಈ ನನ್ನ ಮನೆಯೊಳಗೆ ನೀನು ಹುಟ್ಟಿ ಈ ಮಹಾಂತಪ್ಪ ಸಾಹುಕಾರನ ಮರ್ಯಾದೆ ಮಣ್ಣು ಪಾಲು ಮಾಡಕತ್ತಿದೆಯಲ್ಲೋ, ಮಣ್ಣು ಪಾಲು ಮಾಡಕತ್ತಿದೆ. ಆಯಾ ಕಳಿಲಿ ಮನಿ ಮರ್ಯಾದೆ. ನಾನು ಎಷ್ಟೋ ಜನರ ಮಂದಿ ಬಾಯಾಗತ್ತೀನಿ ಅಂದಲ್ಲೇ ನನ್ನನ್ನು ಪ್ರಧಾನನಾಗಿ ಮಾಡ್ಯಾರ. ಪ್ರಧಾನ? ಶಿವರಾಜ್, ಈ ಪ್ರಧಾನ ಪಟ್ಟ ಶಾಶ್ವತವೆಂದು ತಿಳಿದಿರುವೆಯೇನು? ಇದು ಕೇವಲ ತಕ್ಕಡಿಯಲ್ಲಿರುವ ತೂಕವಿದೆ. ನೋಡು ಶಿವರಾಜ್, ಅದು ಏನು ಅಂತಾರಲ್ಲ, ಒಳ್ಳೆಯವನು ಆಗಬೇಕಾದರೆ ಬಹಳಷ್ಟು ದಿವಸ ಬೇಕು. ದಾರಿಯಲ್ಲಿ ಹೋಗುವ ದಾರಿಕಾರನು ನೀರಡಿಕೆಯಾಗಿ ಬಾವಿಯಲ್ಲಿ ಇಳಿಕೆ ಹಾಕಿ ನೋಡಿದಾಗ ಬಾವಿಯಲ್ಲಿ ನೀರು ಇಲ್ಲದನ್ನು ಕಂಡು ಮನಸ್ಸು ಮರಗಿಸಿಕೊಂಡು ಹೋಗಿಬಿಡ್ತಾನ. ಅದು ನೋಡಾಕ ಬಾವಿ, ಅದ್ರ ಉಪಯೋಗ ಇರ್ತಿದ್ರ ಬಾವಿ ಇದ್ದು ಫಲವೇನು? ನೋಡು ಶಿವರಾಜ್,
ಮನುಷ್ಯರೆಂದರೆ ಬಾವಿ, ಇನ್ನು ಜಲ ಅಂದರೆ ನೀರು. ಇನ್ನೊಬ್ಬರಿಗೆ ನೀರು ಕುಡಿಸುವ ಭಾವನೆ ನಿನ್ನಲ್ಲಿ ಇಲ್ಲ ಅಂದ ಮೇಲೆ ನೀನು ಉತ್ತಮನಾಗುವುದು ಬಹಳ ಕಠಿಣ ಐತೋ ತಮ್ಮ. ಛೇ 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 ಛೇ, ನಿಂದು ಭಾಳ ಹೆಚ್ಚಾದ ನೋಡು. ಹಾಳಾಗಿ ಮನೆ ಬಿಟ್ಟು ಹೋಗಲ್ಲ. ಅಣ್ಣ, ಏನಿದೆ ನಿನ್ನ ಅಸಹ್ಯ ವರ್ತನೆ? ಪಿತೃದೇವೋಭವ ಎಂದು ಶ್ರುತಿ ಸಾರುತ್ತಿರುವಾಗ ತಂದೆ ತಾಯಿಗಳ ಪಾದ ಪೂಜೆ ಮಾಡುವುದು ಮಕ್ಕಳಾದ ನಮ್ಮ ಕರ್ತವ್ಯ. ಚಿಕ್ಕವರಿದ್ದಾಗ ತಾಯಿಯನ್ನು ಕಳೆದುಕೊಂಡ ನಮಗೆ ತಾಯಿಯಂತೆ ಜೋಪಾನ ಮಾಡಿದ ಅಪ್ಪನ ಮೇಲೆ ಕೈ ಮಾಡುವ ಹೀನ ಕೃತ್ಯ ಕಂಡು ಛೇ, ನನಗೆ ಅಸಹ್ಯ ಅನಿಸುತ್ತಿದೆ. ನನಗೆ ಅಸಹ್ಯ ಅನಿಸುತ್ತಿದೆ. ನನ್ನ ಕೃತಿ ಕಂಡು ನಿಮಗೆ ನಾಚಿಕೆ? ಬಸವಂತಪ್ಪ, ಮಕ್ಕಳು ಮಾಡುವ ಕೆಲಸ ಕಂಡು ತಂದೆ ಆದವರು ಆನಂದ ಪಡಬೇಕು ಅಥವಾ ಆಗುವ ಕೆಲಸಕ್ಕೆ ಕಲ್ಲು ಹಾಕಬೇಕು? ಅಣ್ಣ, ಮಕ್ಕಳಿಗೆ ಬುದ್ಧಿ ಹೇಳುವುದು ಪಾಲಕರ ಕರ್ತವ್ಯ. ನಾನು ಮಕ್ಕಳನ್ನು ಹೆತ್ತ ಮೇಲೆ ನನ್ನ ಮಕ್ಕಳು ಬೆಳೆದು ಬಾಳಲಿ ಅಂತ ಮನೆ ಮನೆ ತಿರುಗಿ ಚೆಲ್ಲಿದ ತುತ್ತನ್ನು ಮಕ್ಕಳಿಗೆ ಮನೆ ಉಳಿಸಿ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಜೋಪಾನ ಮಾಡಿದ ತಾಯಿ. ಆದರೆ ನಾಯಿ ಹುರಿಗಳನ್ನು ಬಲಿತು ಕೊಟ್ಟಿದ ಮೇಲೆ ತಾಯಿ ಅನ್ನುವ ಕರುಣೆ ಇಲ್ಲದ ಕಚ್ಚಲು ಹೋದಂತೆ ಅಣ್ಣ, ಕರುಣೆ ಇಲ್ಲದ ನಾನು ನಾಯೇ. ಬಸವಂತ, ಈ ಮಾತು ನೀನಾಡದೆ ಮತ್ತಾದರೂ ಆಡಿದ್ದರೆ ಅವರ ಕಥೆ ಮುಗಿದೇ ಹೋಗುತ್ತಿತ್ತು. ಏನೋ ನೀನು ನನ್ನ ಚಿಕ್ಕಪ್ಪನ ಮಗನೆಂದು ಸುಮ್ಮನೆ ಬಿಡಬೇಕಾಯಿತು. ನಿನ್ನ ಚಿಕ್ಕಪ್ಪನ ಮಗ ನಿಜ, ಆದರೆ ರಕ್ತ ಸಂಬಂಧ ಒಂದೇ ವೃಕ್ಷಕ್ಕೆ ಬಂದಿದ್ದರೆ ಕವಲೊಡೆಯುವುದು. ಹಲವಾರು ಕವಲೊಡೆದ ಮಾತ್ರಕ್ಕೆ ನಾನು ಬೇರೆಯವನೇ? ಅಣ್ಣ, ನಾನು ನಿಮ್ಮ ವಂಶದಲ್ಲಿ ಜನಿಸಿ ಬಂದಿರುವಲ್ಲ. ನಿಮ್ಮ ವಂಶದಲ್ಲಿ ಜನಿಸಿ ಬಂದಿರುವ ಈ ಮನೆಯಲ್ಲಿ ಅನ್ಯಾಯ ನಡೆಯಬಾರದೆಂದು ಅಡ್ಡಿಯಾಗಿ ಈ ಮನೆಯ ಧರ್ಮ ಜ್ಯೋತಿ ನಿನ್ನ ಕೈಯಿಂದಲೇ ಬೆಳಗಿಸಬೇಕೆಂಬುದು ನಿನ್ನ ತಮ್ಮನ ಆಶೆ. ನಿನ್ನ ತಮ್ಮನ ಬಸವಂತ, ಈ ಮನೆಯಲ್ಲಿ ನಾನೇ ದೊಡ್ಡವ. ನನಗೆ ಬುದ್ಧಿ ಹೇಳುವ ಅಧಿಕಾರ ನಿಮಗೆ ಯಾರಿಗೂ ಇಲ್ಲ. ಶಿವರಾಜ್, ನಿನ್ನಷ್ಟಕ್ಕೆ ನೀನು ದೊಡ್ಡವನೆಂದು ಹೇಳಿಕೊಳ್ಳುವ ಈ ನಿನ್ನ ದುರಹಂಕಾರಕ್ಕೆ ಏನೆನ್ನಬೇಕೋ ತಿಳಿಯದಾಗಿದೆ. ನರಿಯ ಮುಂದೆ ಆನೆಯು ಜಂಬ ಕೊಚ್ಚಿಕೊಳ್ಳುತ್ತಿದೆಯಂತೆ ನಾನೇ ದೊಡ್ಡವನೆಂದು. ಅದೇ ಆನೆಯು ಬೀದಿಯಲ್ಲಿ ತಿರುಗುತ್ತಿರುವಾಗ ಚಿಕ್ಕ ಮಾನವನು ತನ್ನ ಅಂಕುಶದಿಂದ ಚುಚ್ಚಿದಾಗ ಮದವೇರಿದ ಆನೆಯ ಮದವು ಕರಗಿ ನೀರಾಗುವಂತೆ ಇನ್ನು ಆ ಶ್ರೀ ವೀರಭದ್ರೇಶನು ದೇವರೆಂದು ಎನಿಸಿಕೊಂಡು ಜ್ಞಾನವೆಂಬ ಅಂಕುಶದಿಂದ ನಿನ್ನನ್ನು ಚುಚ್ಚಿದಾಗ ನೀನು ಉತ್ತಮನಾಗಿ ಪರಿವರ್ತನೆಯಾಗಬಹುದು. ನಿಜ ನಿನ್ನ ಮಾತು. ಆನೆಯು ಎದುರು ಬಂದರೆ ಅದನ್ನು ಗುದ್ದಿ ಓಡಿಸುವ ಬಲವೂ ಇದೆ, ಶಕ್ತಿಯೂ ಇದೆ. ಇದು ಅಲ್ಲದೆ ಸಮಾಜವನ್ನೇ ನನ್ನ ಮುಷ್ಟಿಯಲ್ಲಿ ಹಿಡಿದು ಕುಣಿಸುತ್ತಿರುವಾಗ ನೀವೇಕೆ ದೇವರ ಅಂಜಿಗೆ ಸೈತಾನನಿಗೆಲ್ಲ? ಅಣ್ಣ, ದೇವರನ್ನು ಎದುರು ಹಾಕಿಕೊಂಡು ಜಯಶಾಲಿಯಾಗಿದ್ದವರು ಯಾರಿದ್ದಾರೆ ಪ್ರಪಂಚದಲ್ಲಿ? ಒಂದು ವೇಳೆ ಬಾಳ್ತೀನಿ ಅನ್ನುವ ಭಾವ ನಿನ್ನಲ್ಲಿದ್ದರೆ ತಂದೆ ತಾಯಿ ಆಶೀರ್ವಾದ ಬೇಕೇ ಬೇಕಣ್ಣ, ಬೇಕೇ ಬೇಕು. ಬಸವಂತ, ನೀನು ನನಗಿಂತ ಸಣ್ಣವ ಅಂದಾಗ ನನಗೆ ಹೆದರಿ ನಡೆಯಬೇಕು ಅಥವಾ ಎದೆ ಉಬ್ಬಿಸಿ ಮಾತನಾಡಬೇಕು? ಹೆದರಿ ನಡೆಯಬೇಕು ನಿಜ, ಆದರೆ ನೀನು ಒಳ್ಳೆಯವನಾದರೆ ಮಾತ್ರ. ಅಂದರೆ ಸಮಾಜದಲ್ಲಿ ದೊಡ್ಡವನೆಂದು ಕರೆಸಿಕೊಳ್ಳುವ ನೀನು ಸತ್ಕಾರ್ಯಕ್ಕೆ ಕೈ ಚಾಚಿ ಬಡವರ ಬಾಳಿಗೆ ಬೆಲ್ಲವೆಚ್ಚಾಗಬೇಕು, ಅಥವಾ ಸಮುದ್ರದಲ್ಲಿ ವಾಸಿಸುವ ಮೊಸಳೆ ಅಂತಾಗಬಾರದಲ್ಲ, ಮೊಸಳೆ ಅಂತಾಗಬಾರದು. ಏನು ಮೊಸಳೆ? ಏನ್ರಿ ಏನ್ರಿ ನಿಮ್ಮ ವರ್ತನೆ? ಹೀಗೆ ಮಾತಾಡ್ತಾ ಇದ್ದೀರಿ? ಮಾದೇವಿ, ನೀನು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಡ. ನಡೆ ಒಳಗೆ. ಸ್ವಾಮಿ, ಪತಿಯಾದವನು ಸನ್ಮಾರ್ಗ ಬಿಟ್ಟು ದುರ್ಮಾರ್ಗಕ್ಕೆ ಹೋಗುತ್ತಿದ್ದಾನೆ. ಹೀಗಿರುವಾಗ ಸತಿಯಾದವಳು ಯಾವ ರೀತಿಗೆ ಸುಮ್ಮನೆ ಇರಬೇಕು? ಸತಿಯಾದವಳ ಧರ್ಮ ಏನು ಗೊತ್ತಾ? ಪತಿಯ ಉಸಿರಿಗೆ ಉಸಿರಾಗುವುದು, ಅವಳ ಹೆಜ್ಜೆಗೆ ಹೆಜ್ಜೆ ಇಡುವುದು.
ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಸಂಸಾರ ಎಂಬ ಈ ಪಣತಿಯಲ್ಲಿ ನಿಚ್ಚಳವಾಗಿರುವ ಎಣ್ಣೆ ಇರಬೇಕ್ರಿ. ಅಂದಾಗಲೇ ಈ ನಮ್ಮ ಬಾಳಿನ ಜ್ಯೋತಿ ಬೆಳಗೋದು. ಅದರಲ್ಲೇನಾದ್ರೂ ಕಸರಿದ್ರೆ ಆ ನಮ್ಮ ಬಾಳಿನ ಜ್ಯೋತಿಯು ಅದ್ಯಾವ ರೀತಿಯಾಗಿ ಬೆಳಗ್ಬೇಕ್ರಿ, ಅದ್ಯಾವ ರೀತಿಯಾಗಿ ಬೆಳಗಬೇಕು. ಈಗ ತಿಳಿತೇನು ಶಿವರಾಜ್? ನಿನಗಿಂತ ಚಿಕ್ಕವಳಾದ ಈ ನಿನ್ನ ಹೆಂಡತಿ ಕೈಯಿಂದ ಬುದ್ಧಿ ಹೇಳಿಸಿಕೊಳ್ಳುವ ಈ ನಿನ್ನ ಹೀನ ವೃತ್ತಿಗೆ ಏನೆಲ್ಲ ಬೇಕೋ ತಿಳಿಯಲಾಗಿದೆ. ನಿನ್ನನ್ನು ಬುದ್ಧಿ ಹೇಳುವುದು ಬೋರ್ಗಲ್ಲಿಗೆ ನೀರು ಸುರಿಯುವುದು ಒಂದೇ. ನಿಮ್ಮ ಮಾತು ಬಹಳ ನಡೆದು. ಮೊದಲು ಪಂಚಾಯತಿಗೆ ಹೋಗಿ ಬರ್ತೀನಿ, ಬಂದ ನಂತರ ನೋಡ್ತೀನಿ ನಿಮ್ಗ. ಹೋಗೋ ಹೋಗೋ ದುರಹಂಕಾರಿ. ಏಕಮ್ಮ ಕಣ್ಣಿನಲ್ಲಿ ನೀರು. ಅಳದೆ ಏನ್ ಮಾಡ್ಲಪ್ಪ, ಅಳದೆ ಏನ್ ಮಾಡ್ಲಿ? ಇವ್ರು ಕೆಟ್ಟವರ ಸಹವಾಸ ಮಾಡಿ ಈ ನಮ್ಮ ಮನೆತನಕ್ಕೆ ಮಸಿ ಬಳಿಯುವಂತ ಕೆಲಸ ಮಾಡ್ತಿದ್ದಾರೆ. ಹೀಗಿರುವಾಗ ನಾನು ಅಳದೆ ಏನ್ ಮಾಡ್ಲಿ, ನೀನೇ ಹೇಳಪ್ಪ. ಕಣ್ಣೀರು ಸುರಿಸದರತ್ತಿಗೆ ಕಣ್ಣೀರು ಸುರಿಸದು. ಪತಿ ಅನಾಚಾರವನ್ನು ಮನಸ್ಸಿಗೆ ತಂದುಕೊಂಡು ಹೃದಯ ವೇದನೆಯಿಂದ ಬಳಲುತ್ತ ಮುತ್ತೈದೆಯಾದ ನಿನ್ನ ಕಣ್ಣೀರಿನ ಹನಿಗಳು ಹೊರಗೆ ಬಂದರೆ ನನ್ನ ಗೋಕುಲದಂತಿದ್ದ ಈ ನಮ್ಮ ಮನೆ ಮೊಸಳಾಗಿತ್ತು. ಅಳಬೇಡ ಅತ್ತಿಗೆ, ನೀನು ಅಳಬೇಡ. ನೀನತ್ತರೆ ಮುತ್ತೈದೆಯಾದ ನೀನು ಅತ್ತರೆ ಪರಶಿವನ ಹಳಿಯಲ್ಲಿ ಮೂರನೆಯ ಕಣ್ಣು. ನೀನು ಅಳಬೇಡ ಅತ್ತಿಗೆ, ನೀನು ಅಳಬೇಡ. ನೀನತ್ತರೆ ಈ ಮನೆ ಸರ್ವನಾಶ ಆಗುವುದನ್ನು ಸಂದೇಹವಿಲ್ಲತ್ತಿಗೆ. ಹೋಗ್ಲಿ ಬಿಡಪ್ಪ, ನನ್ನ ಜೀವನವೇ ಹೀಗೆ. ಜೀವನ ಪರಂತ ಅಳುವುದೇ ಬರೆದು ಬಿಟ್ಟಿದ್ದಾನೆ ಆ ಶಿವ ನನ್ನ ಹಣೆ ಬರ್ತಾನೆ. ಹೋಗ್ಲಿ, ಅದು ವಿಚಾರ ಬಿಟ್ಬಿಡು. ನಡೆ ಊಟ ಮಾಡಿವಂತೆ. ಆಯ್ತಮ್ಮ.